ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ USA ವಿರುದ್ಧ ಗೆದ್ದು ಬೀಗಿದೆ. ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ನಾಯಕ ಸೂರ್ಯಕುಮಾರ್ ಯಾದವ್. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಪಾಕಿಸ್ತಾನದ ಮಾಜಿ ಆಟಗಾರರು ದಿಗ್ಗಜರು ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಪಾಕಿಸ್ತಾನದ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಮತ್ತು ಮಾಜಿ ಆಟಗಾರರು ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ವಿಶ್ವಕಪ್ ನ ಮೊದಲನೇ ಪಂದ್ಯದಲ್ಲಿ USA ವಿರುದ್ಧ ಯಾವ ತರ ಸ್ಟ್ರಗಲ್ ಮಾಡಿದ್ರು ಬ್ಯಾಟಿಂಗ್ ನಲ್ಲಿ ಅಂತ ಎಲ್ಲರೂ ಕೂಡ ನೋಡಿದ್ದಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ತರ ಬ್ಯಾಟಿಂಗ್ ನಲ್ಲಿ ಕಳಪೆ ಬ್ಯಾಟಿಂಗ್ ಮಾಡುತ್ತೆ ಮೊದಲನೇ ಪಂದ್ಯದಲ್ಲಿ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ಹೌದು ಸ್ನೇಹಿತರೆ, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಈ ತರ ಸ್ಟ್ರಗಲ್ ಮಾಡ್ತಾರೆ ಪವರ್ ಪ್ಲೇ ನಲ್ಲಿ ಅಂತ ಯಾರು ಕೂಡ ಊಹೆಯನ್ನು ಕೂಡ ಮಾಡಿರ್ಲಿಲ್ಲ. ಹೌದು, ಈ ಒಂದು ಪಂದ್ಯದಲ್ಲಿ ಆದ್ರೆ ಸ್ಟ್ರಗಲ್ ಮಾಡಿದ್ದಾರೆ ಮತ್ತು ನೆಕ್ಸ್ಟ್ ಪಂದ್ಯದಲ್ಲಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾರೆ ಮತ್ತು 300+ ರನ್ಸ್ ಸ್ಕೋರ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಇನ್ನು ತಿಲಕ್ ವರ್ಮಾ ಬಂದ್ಬಿಟ್ಟು ಈ ಪಂದ್ಯದಲ್ಲಿ 25 ರನ್ ಆದ್ರೆ ಹೊಡಿತಾರೆ. ಇನ್ನು ತಿಲಕ್ ವರ್ಮಾ ಮೇಲೆ ಎಲ್ಲ ನಮ್ಮ ಇಂಡಿಯನ್ ಫ್ಯಾನ್ಸ್ ಎಲ್ಲ ತುಂಬಾನೇ ನಂಬಿಕೆ ಆದ್ರೆ ಇಟ್ಟಿದ್ರು. ಈ ಪಂದ್ಯದಲ್ಲಿ ತಿಲಕ್ ವರ್ಮಾ ಒಂದು 50 ಅಥವಾ 60-70 ರನ್ ಹೊಡಿತಾರೆ ಅಂತ ತಿಲಕ್ ವರ್ಮಾ ಮೇಲೆ ಭರವಸೆ ಆದ್ರೆ ಇಟ್ಟಿದ್ರು. ಆದ್ರೆ ತಿಲಕ್ ವರ್ಮಾ ಕೂಡ ಇವತ್ತು ಕ್ಯಾಚ್ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಶಿವಮ್ ದುಬೆ ಕೂಡ ಡಕ್ಔಟ್ ಆಗ್ತಾರೆ ಮತ್ತು ರಿಂಕು ಸಿಂಗ್ 14 ಬಾಲ್ಗಳಲ್ಲಿ 6 ರನ್ ಆದ್ರೆ ಆಡ್ತಾರೆ. ರಿಂಕು ಸಿಂಗ್ ಈ ತರ ಆಡ್ತಾರೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಯಾಕಂತಂದ್ರೆ ರಿಂಕು ಸಿಂಗ್ 14 ಬಾಲ್ ತಿನ್ನುವಂತ ಬ್ಯಾಟ್ಸ್ಮನ್ ಅಲ್ಲ. ಇನ್ನು ಹಾರ್ದಿಕ್ ಪಾಂಡ್ಯನು ಕೂಡ ಇವತ್ತಿನ ಪಂದ್ಯದಲ್ಲಿ 5 ರನ್ ಆಡಿ ಔಟ್ ಆಗ್ತಾರೆ. ಅಕ್ಷರ್ ಪಟೇಲ್ ಒಂದು ಹಂತದಲ್ಲಿ ಸೂರ್ಯಕುಮಾರ್ ಯಾದವ್ಗೆ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನಿಂತಿದ್ರ ಅಂತ ಹೇಳ್ಬೋದು. ಅಕ್ಷರ್ ಪಟೇಲ್ ಅವರು 11 ಬಾಲ್ಗಳಲ್ಲಿ 14 ರನ್ ಆದ್ರೆ ಆಡ್ತಾರೆ. ಇನ್ನು ಈ ಪಂದ್ಯದ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಆದ್ರೆ ಸಿಗುತ್ತೆ. ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಇವತ್ತು 49 ಬಾಲ್ಗಳಲ್ಲಿ 84 ರನ್ ಬಾರಿಸಿ ಇದರಲ್ಲಿ 10 4 4 6 ಮತ್ತು 171.43ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಎಲ್ಲ ಬ್ಯಾಟರ್ ಒಂದ್ ಕಡೆ ಸ್ಟ್ರಗಲ್ ಮಾಡ್ತಾ ಇದ್ರು, ವಿಕೆಟ್ ಹೋಗ್ತಾ ಇದ್ರು. ಆದ್ರೆ ಸೂರ್ಯಕುಮಾರ್ ಯಾದವ್ ಮಾತ್ರ ಒಂದ್ ಕಡೆ ಕ್ರೀಸ್ ಗಚ್ಚಿ ನಿಂತು ಟೀಮ್ ಇಂಡಿಯಾವನ್ನು ಮುನ್ನಡೆಸಿದ್ರ ಅಂತಾನೆ ಹೇಳ್ಬಹುದು ಮತ್ತು 161 ರನ್ ಆದ್ರೆ ಹೊಡಿತಾರೆ. ಇನ್ನು 161 ರನ್ಗಳಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ನಾಯಕ ಸೂರ್ಯಕುಮಾರ್ ಯಾದವ್ ಅಂದ್ರೂ ತಪ್ಪಿಲ್ಲ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿ 161 ರನ್ ಆದ್ರೆ ಹೊಡಿತಾರೆ ಮತ್ತು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡದ ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ಬೇಕು. ಬೌಲಿಂಗ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಸಿರಾಜ್, ಹರ್ಷದೀಪ್ ಸಿಂಗ್ ಮತ್ತು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಬಗ್ಗೆ ಮಾತಾಡ್ಲೇಬೇಕು. ಇನ್ನು ಇವತ್ತಿನ ಪಂದ್ಯದಲ್ಲಿ ಬೌಲಿಂಗ್ ಬಗ್ಗೆ ನಮ್ಮ ಭಾರತ ತಂಡದ ಬೌಲಿಂಗ್ ಬಗ್ಗೆನೂ ಕೂಡ ಮಾತಾಡ್ಲೇಬೇಕು. ಹರ್ಷದೀಪ್ ಸಿಂಗ್, ಮೊಹಮ್ಮದ್ ಸಿರಾಜ್ ಯಾವಾಗ ಪವರ್ ಪ್ಲೇ ನಲ್ಲಿ 3 ವಿಕೆಟ್ ತೆಗಿತಾರೆ ಆವಾಗ್ಲೇ ಅಮೆರಿಕ ತಂಡ ಎಲ್ಲ ಸ್ವಲ್ಪ ಬ್ಯಾಟರ್ಸ್ ಎಲ್ಲ ಸ್ಟ್ರಗಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ 29 ರನ್ಗಳಿಂದಾಗಿ ಸುಲಭವಾಗಿ ಗೆಲ್ಲಲು ಸಾಧ್ಯವಾಯಿತು. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ಪಾಕಿಸ್ತಾನದ ದಿಗ್ಗಜ ಮಾಜಿ ಆಟಗಾರರು ಏನೆಲ್ಲ ಮಾತಾಡಿದ್ರು ಅಂತಂದ್ರೆ ಶೋಯಬ್ ಅಖ್ತರ್ ಅವರು ಈ ತರ ಆದ್ರೆ ಹೇಳಿದ್ದಾರೆ. ಶೋಯಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರಾದ್ರೆ ಮಾತಾಡಿದಾರೆ ಅಂತ ಹೇಳ್ಬೋದು ನಮ್ಮ ಭಾರತದ ಬಗ್ಗೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಇವರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಟೀಮ್ ಇಂಡಿಯಾದ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ಶೋಯಬ್ ಅಖ್ತರ್ ಅವರಾದ್ರೆ ಸೂರ್ಯಕುಮಾರ್ ಯಾದವ್ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್ ಏನಾದ್ರು ಈ ಪಂದ್ಯದಲ್ಲಿ ಔಟ್ ಆಗಿದ್ರೆ ಭಾರತ ಪಕ್ಕ ಮನೆಗೆ ಹೋಗ್ತಾ ಇತ್ತು ಮತ್ತು ಈ ಪಂದ್ಯದಲ್ಲಿ ಗೆಲ್ಲಲು ಆಗ್ತಾ ಇರಲಿಲ್ಲ ಅಂತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದ್ದಾರೆ. ಸೂರ್ಯ ಒಬ್ಬ ಆಟಗಾರನಿಂದಾಗಿ ಈ ಪಂದ್ಯ ಆದ್ರೆ ಗೆದ್ದಿದೆ. ಅಕಸ್ಮಾತ್ ಏನಾದ್ರು ಸೂರ್ಯ ಕೂಡ ಈ ಪಂದ್ಯದಲ್ಲಿ ಔಟ್ ಆಗಿ ಮತ್ತು ಡಕ್ಔಟ್ ಏನಾದ್ರು ಆಗಿದ್ರು ಅಂತಂದ್ರೆ ಭಾರತ ತಂಡ ಸೋಲು ಖಚಿತವಾಗ್ತಿತ್ತಂದು ಶೋಯಬ್ ಅಖ್ತರ್ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಇನ್ನು ವಾಸಿಂ ಅಕ್ರಮ್ ಕೂಡ ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಇನ್ನು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತದ ಬ್ಯಾಟರ್ಸ್ ಗಳ ಬಗ್ಗೆ ಕೀಳಾಗಿ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಮೆರಿಕ ವಿರುದ್ಧ ಯಾವಾಗ ಪವರ್ ಪ್ಲೇ ನಲ್ಲಿ 4 ವಿಕೆಟ್ ಕಳ್ಕೊಳ್ತಾರೆ ಆವಾಗಲೇ ವಾಸಿಂ ಅಕ್ರಮ್ ಅವರು ನಮ್ಮ ಭಾರತದ ಬ್ಯಾಟರ್ಸ್ ಬಗ್ಗೆ ಕೀಳಾಗಿ ಆದ್ರೆ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತಾಡಿದ್ರು ವಾಸಿಂ ಅಕ್ರಮ್ ಅಂತ ನೋಡೋದಾಯ್ತು ಅಂತಂದ್ರೆ ವಾಸಿಂ ಅಕ್ರಮ್ ಅವರು ಈ ತರ ಕೆಟ್ಟ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಈ ತರ ಭಾರತದ ಬ್ಯಾಟರ್ಸ್ ಬಂದ್ಬಿಟ್ಟು ಅಮೆರಿಕದ ವಿರುದ್ಧ ಈ ತರ ಸ್ಟ್ರಗಲ್ ಮಾಡ್ತಾರೆ, ಈ ತರ ಔಟ್ ಆಗ್ತಾರೆ ಅಂತಂದ್ರೆ ನನಗೆ ನೋಡಿ ನಗು ಬರ್ತಾ ಇದೆ ಅಂತಂದು ವಾಸಿಂ ಅಕ್ರಮ್ ಅವರು ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತದ ಬ್ಯಾಟರ್ಸ್ ಬಗ್ಗೆನೂ ಕೂಡ ಮಾತಾಡಿದ್ರ ಅಂತಾನೆ ಹೇಳ್ಬೋದು. ಹೌದು, ಇವತ್ತಿನ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಬಿಟ್ರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಬ್ಯಾಟರ್ಸ್ ಬ್ಯಾಟಿಂಗ್ ಮಾಡ್ಲಿಲ್ಲ. ಅಕಸ್ಮಾತ್ ಒಂದು ವೇಳೆ ಆ ಸೂರ್ಯಕುಮಾರ್ ಯಾದವ್ ಕೂಡ ಕೈ ಕೊಟ್ಟಿದ್ರು ಅಂತಂದ್ರೆ ಟೀಮ್ ಇಂಡಿಯಾ 100 ರನ್ ಕೂಡ ದಾಟ್ತಾ ಇರಲಿಲ್ಲ ಮತ್ತು ಸೂರ್ಯಕುಮಾರ್ ಯಾದವ್ ನಿಂದಾಗಿ ಈ ಪಂದ್ಯ ಆದ್ರೆ ಗೆದ್ದಿದೆ.
ಇನ್ನು ಅಮೆರಿಕ ವಿರುದ್ಧನೇ ಇಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಭಾರತದ ಬ್ಯಾಟರ್ಸ್. ಇನ್ನು ನಮ್ಮ ಪಾಕಿಸ್ತಾನದ ಬೌಲರ್ಸ್ ವಿರುದ್ಧ ಯಾವ ತರ ಆಡ್ತಾರೆ ಮತ್ತು ನಮ್ಮ ಪಾಕಿಸ್ತಾನದ ವಿರುದ್ಧ ಇವರು ಗೆಲ್ಲೋದು ಡೌಟ್. ಅಕಸ್ಮಾತ್ ಏನಾದ್ರು ನಮ್ಮ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಏನಾದ್ರು ಭಾರತ ತಂಡ ಆಡಿದ್ರೆ ಪಕ್ಕ ಸೋಲುತ್ತೆ ಅಂತಂದು ವಾಸಿಂ ಅಕ್ರಮ್ ಆದ್ರೆ ಹೇಳಿದಾರೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಮತ್ತು USA ನಡುವಿನ ಮೊದಲನೇ ವಿಶ್ವಕಪ್ ನ ಮೊದಲನೇ ಪಂದ್ಯದ ನಮ್ಮ ಭಾರತದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಭಾರತ ಮತ್ತು USA ನಡುವಿನ 2026ರ ವಿಶ್ವಕಪ್ ನ ಮೊದಲನೇ ಪಂದ್ಯದ ಹೈಲೈಟ್ಸ್ ಬಗ್ಗೆ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಪಂದ್ಯದಲ್ಲಿ ಮಿಯಾ ಮ್ಯಾಜಿಕ್ ಮತ್ತು ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಹೇಗಿತ್ತಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಮುಂಬೈನ ವಾಂಖೇಡೆ ಕ್ರೀಡಾಂಗಣದಲ್ಲಿ ಶನಿವಾರ ನಡೆದ T20 ವಿಶ್ವಕಪ್ ನ ತನ್ನ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡ 29 ರನ್ಗಳ ಸುಲಭ ಜಯ ಆದ್ರೆ ಸಾಧಿಸಿದೆ. ಇನ್ನು ಈ ಗೆಲುವಿನ ಮೂಲಕ ಅಂಕಪಟ್ಟಿಯಲ್ಲಿ ಖಾತೆ ತೆರೆದಿದೆ ಅಂತಾನೆ ಹೇಳ್ಬೋದು. ಇನ್ನು ಕ್ರಿಕೆಟ್ ಶಿಶು ಅಮೆರಿಕ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶನ ತೋರುವಲ್ಲಿ ಎಡವಿತ್ತು. ಆದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅಜಯ್ 84 ರನ್ ಆಡಿ ಏಕಾಂಗಿ ಹೋರಾಟದ ನೆರವಿನಿಂದ ಭಾರತ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 161 ರನ್ ಆದ್ರೆ ಗಳಿಸಿತ್ತು. ಇನ್ನು ಈ ಸಾಧಾರಣ ಗುರಿಯನ್ನು ಬೆನ್ನತ್ತಿದ ಅಮೆರಿಕ ತಂಡ ಭಾರತೀಯ ಬೌಲರ್ಗಳ ದಾಳಿಗೆ ಉತ್ತರಿಸಲಾಗದೆ ತತ್ತರಿಸಿ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 132 ರನ್ಗಳಾಗುವಷ್ಟರಲ್ಲಿ ಆಲ್ಔಟ್ ಕೂಡ ಆಯಿತು ಮತ್ತು ಸೋಲಪ್ಪಿಕೊಂಡಿತಂತ ಹೇಳ್ಬೋದು. ಹೌದು ಸ್ನೇಹಿತರೆ, 162 ರನ್ಗಳ ಬೆನ್ನತ್ತಿದ USA ತಂಡ ಭಾರತದಂತೆಯೇ ಪವರ್ ಪ್ಲೇ ನಲ್ಲೇ ಕುಸಿತ ಕಂಡಿತು. ಎರಡನೇ ಓವರ್ ನಲ್ಲಿ 8 ರನ್ಗಳಾಗುವಷ್ಟರಲ್ಲಿ ಸ್ಫೋಟಕ ಬ್ಯಾಟರ್ ಆಂಡ್ರಿಸ್ ಘೋಸ್ ಅವರು ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನಲ್ಲಿ ತಿಲಕ್ ವರ್ಮಗೆ ಕ್ಯಾಚ್ ನೀಡಿ ಔಟ್ ಆದರು. ಮತ್ತೆ ಮೂರನೇ ಓವರ್ ನಲ್ಲಿ ಖಾತೆ ತೆರೆಯದೆ ಹರ್ಷದೀಪ್ ಬೌಲಿಂಗ್ ನಲ್ಲಿ ದುಬೈಗೆ ಕ್ಯಾಚ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನಾಲ್ಕನೇ ಓವರ್ ನಲ್ಲಿ ಸಾಯಿ ತೇಜ ರೆಡ್ಡಿ ಮುಕ್ಕಮಲ್ಲ 7 ಎಸೆತಗಳಲ್ಲಿ ಕೇವಲ 2 ರನ್ ಗಳಿಸಿ ಸಿರಾಜ್ಗೆ ಎರಡನೇ ಬಲಿಯಾದರು. ಇನ್ನು ಪವರ್ ಪ್ಲೇ ನಲ್ಲಿ ಅಮೆರಿಕ ತಂಡ 3 ವಿಕೆಟ್ ಕಳೆದುಕೊಂಡು 31 ರನ್ ಗಳಿಸಿತ್ತು. ಅನಂತರ ಒಂದಾದ ಮಿಲಂದ್ ಕುಮಾರ್ ಹಾಗೂ ಸಂಜಯ್ ಕೃಷ್ಣಮೂರ್ತಿ 58 ರನ್ಗಳ ಜೊತೆ ಆಟ ನಡೆಸಿದರು. ಇನ್ನು ಈ ಅಪಾಯಕಾರಿ ಜೋಡಿಯನ್ನ ವರುಣ್ ಚಕ್ರವರ್ತಿ ಬ್ರೇಕ್ ಮಾಡಿದರು. 34 ಬಾಲ್ಗಳಲ್ಲಿ 34 ರನ್ ಗಳಿಸಿದ್ದ ಮಿಲಂದ್ ಕುಮಾರ್ ನನ್ನ ಸ್ಟಂಪ್ ಬಲೆಗೆ ಬೀಳಿಸಿದ್ರಂತ ಹೇಳ್ಬೋದು ವರುಣ್ ಚಕ್ರವರ್ತಿ. ಇನ್ನು ಮಿಂಚಿದ ಭಾರತೀಯ ಬೌಲರ್ಸ್. ಹೌದು ಸ್ನೇಹಿತರೆ, ಆನಂತರ USA ತಂಡಕ್ಕೆ ಚೇತರಿಕೆ ಕಾಣಲು ಸಾಧ್ಯವೇ ಆಗಲಿಲ್ಲ. ಅಕ್ಷರ್ ಪಟೇಲ್ ತಮ್ಮ ಇನ್ನಿಂಗ್ಸ್ ನ ಕೊನೆಯ ಓವರ್ ನಲ್ಲಿ 31 ಬಾಲ್ಗಳಲ್ಲಿ 1 4 ಮತ್ತು 2 ಸಿಕ್ಸರ್ ಗಳ ಸಹಿತ 37 ರನ್ ಗಳಿಸಿದ್ದ ಸಂಜಯ್ ಕೃಷ್ಣಮೂರ್ತಿ ವಿಕೆಟ್ ಪಡೆದರು. ಆನಂತರ ಎಸೆತದಲ್ಲಿ ಹರ್ಮಿತ್ ಸಿಂಗ್ ರನ್ನು ಪೆವಿಲಿಯನ್ ಗಟ್ಟುವ ಮೂಲಕ ಭಾರತಕ್ಕೆ ಗೆಲುವು ಖಚಿತ ಮಾಡಿಕೊಂಡರಂತಾನೆ ಹೇಳ್ಬೋದು. ಇನ್ನು ಶುಭಂ ರಂಜನ್ ಕೊನೆಯಲ್ಲಿ ಅಬ್ಬರಿಸಿ ಸೋಲಿನ ಅಂತರವನ್ನು ತಗ್ಗಿಸಿದರು. ಶುಭಂ ಅವರು 22 ಬಾಲ್ಗಳಲ್ಲಿ 2 4 3 ಸಿಕ್ಸರ್ ಗಳ ಸಹಿತ 37 ರನ್ಗಳ ಇನ್ನಿಂಗ್ಸ್ ಆಡಿದರು. ಇನ್ನು ಮೊಹಮ್ಮದ್ ಮೊಯಿನ್ 8 ರನ್ ಗಳಿಸಿದರೆ ಶಾಲ್ವೈಕ್ ಅಜಯ್ 2 ರನ್ ಗಳಿಸಿದರು. ಭಾರತದ ಪರ ಮೊಹಮ್ಮದ್ ಸಿರಾಜ್ 29 ರನ್ ಗಳಿಗೆ 3 ವಿಕೆಟ್ ತೆಗೆದ್ರೆ ಅಕ್ಷರ್ ಪಟೇಲ್ 24 ರನ್ ಕೊಟ್ಟು 2 ವಿಕೆಟ್ ಆದ್ರೆ ತೆಗೆದ್ರು. ಇನ್ನು ಹರ್ಷದೀಪ್ ಸಿಂಗ್ 18 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರೆ ವರುಣ್ ಚಕ್ರವರ್ತಿ 24 ರನ್ ಕೊಟ್ಟು 1 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಕೈಕೊಟ್ಟ ಭಾರತದ ಬ್ಯಾಟರ್ಸ್. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಿದ್ದಂತ ಭಾರತ ತಂಡ ಪವರ್ ಪ್ಲೇ ನಲ್ಲೇ 4 ವಿಕೆಟ್ ಕಳೆದುಕೊಂಡಿತ್ತು. ಎರಡನೇ ಓವರ್ ನಲ್ಲಿ ಅಭಿಷೇಕ್ ಶರ್ಮಾ 0ಗೆ ವಿಕೆಟ್ ಕಳೆದುಕೊಂಡಿದ್ದರು. ಆನಂತರ 6ನೇ ಓವರ್ ನಲ್ಲಿ ಇಶಾನ್ ಕಿಶನ್ 16 ಬಾಲ್ಗಳಲ್ಲಿ 2 4 1 ಸಿಕ್ಸರ್ ಸಹಿತ 20 ರನ್ ಆಡಿ ಔಟ್ ಆದ್ರೆ ತಿಲಕ್ ವರ್ಮಾ 16 ಬಾಲ್ಗಳಲ್ಲಿ 3 4 ಮತ್ತು 1 ಸಿಕ್ಸರ್ ಸಹಿತ 24 ರನ್ ಆಡಿ ಔಟ್ ಆದ್ರು. ಶಿವಂ ದುಬೆ 0ಕ್ಕೆ ಔಟ್ ಆದ್ರೆ ಮತ್ತು ಶಾಡ್ಲಿ ವ್ಯಾನ್ ಅವರು ಬೌಲಿಂಗ್ ನಲ್ಲಿ ಔಟ್ ಆದ್ರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪಾ ಅಂತಂದ್ರೆ ನಾಯಕ ಸೂರ್ಯಕುಮಾರ್ ಯಾದವ್ ಬೆಂಕಿ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ರಿಂಕು ಸಿಂಗ್ ಆನಂತರ ಬಂದ ರಿಂಕು ಕೂಡ ಹಾರ್ದಿಕ್ ಪಾಂಡ್ಯ ಕೂಡ ವಿಫಲರಾದರು. ಇನ್ನು ಒಂದು ಕಡೆ ವಿಕೆಟ್ ಬೀಳ್ತಾ ಇದ್ದರೂ ಏಕಾಂಗಿಯಾಗಿ ಹೋರಾಡಿ 161 ರನ್ಗಳ ಸವಾಲಿನ ಮೊತ್ತ ದಾಖಲಿಸಲು ನೆರವಾದರು. ಸೂರ್ಯಕುಮಾರ್ ಯಾದವ್ 49 ಬಾಲ್ಗಳಲ್ಲಿ 10 4 ಮತ್ತು 4 ಸಿಕ್ಸರ್ ಗಳ ಸಹಿತ ಅಜಯ್ 84 ರನ್ ಆದ್ರೆ ಗಳಿಸಿದರು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಏನಾದ್ರು ಸೂರ್ಯಕುಮಾರ್ ಯಾದವ್ ಒಬ್ಬರೇ ಏನಾದ್ರು ಫೇಲ್ ಆಗಿದ್ರು ಅಂತಂದ್ರೆ ನಮ್ಮ ಭಾರತದ ಗತಿ ಅಹೋಗತಿ ಆಗಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಬ್ಯಾಟರ್ ಕೂಡ ಈ ಪಂದ್ಯದಲ್ಲಿ ಆದ್ರೆ ಕೈ ಕೊಡ್ತಾರೆ. ಹೌದು, ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು 8 ಬ್ಯಾಟರ್ಸ್ ಆದ್ರೆ ಇಟ್ಕೊಂಡಿದ್ದಾರೆ ನಮ್ಮ ಭಾರತ ತಂಡ ಈ ಬಾರಿ ವರ್ಲ್ಡ್ ಕಪ್ ಸ್ಕ್ವಾಡ್ ಅಲ್ಲಿ. ಆ ಕಾರಣದಿಂದಾಗಿ ಈ ತರ ಉತ್ತಮ ಪ್ರದರ್ಶನ ಕೊಡಲು ಸಾಧ್ಯ. ಹೌದು, ಒಬ್ಬ ಪ್ಲೇಯರ್ ಆಡ್ಲಿಲ್ಲ ಅಂತಂದ್ರೆ ಇನ್ನೊಬ್ಬ ಪ್ಲೇಯರ್ ಮೇಲೆ ಭರವಸೆ ಇಡ್ಲೇಬೇಕು. ಆ ತರ ಟೀಮ್ ಆದ್ರೆ ಇದೆ ನಮ್ಮ ಭಾರತ ತಂಡ. ಇವತ್ತಿನ ಪಂದ್ಯದಲ್ಲಿ
ಎಲ್ಲ ಆಟಗಾರರು ಕೂಡ ಕೈ ಕೊಟ್ರು. ಆದ್ರೂ ಕೂಡ ಸೂರ್ಯಕುಮಾರ್ ಯಾದವ್ ನಮ್ಮ ಭಾರತದ ಕೈಯ ಮೇಲೆತ್ತಿ ನಾನು ಇದ್ದೀನಿ ಅಂತ ಆಡಿ ತೋರಿಸಿದಾರೆ ಅಂತಾನೆ ಹೇಳ್ಬೋದು ನಾಯಕ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 20 ರನ್ಗೆ ಔಟ್ ಆದ್ರೆ, ಅಭಿಷೇಕ್ ಶರ್ಮಾ 0 ರನ್ಗೆ ಔಟ್ ಆದ್ರೆ, ತಿಲಕ್ ವರ್ಮಾ 25 ರನ್ ಆಡಿ ಔಟ್ ಆದ್ರು. ಶಿವಮ್ ದುಬೆ 0 ರನ್, ರಿಂಕು ಸಿಂಗ್ 6 ರನ್, ಹಾರ್ದಿಕ್ ಪಾಂಡ್ಯ 5 ರನ್, ಅಕ್ಷರ್ ಪಟೇಲ್ 14 ರನ್ ಮತ್ತು ಹರ್ಷದೀಪ್ 4 ರನ್. ಇವರೆಲ್ಲ ಈ ತರ ಔಟ್ ಆದ್ರೂ ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಮಾತ್ರ 171ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿದರು. ಕೇವಲ 49 ಬಾಲ್ಗಳಲ್ಲಿ 10 4 4 ಸಿಕ್ಸರ್ಗಳ ಸಹಿತ 84 ರನ್ ಗಳಿಸಿ ಮಿಂಚಿದರು. ಇನ್ನು ಇವರ ಬ್ಯಾಟಿಂಗ್ ನೋಡಿ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿತ್ತು ಮತ್ತು ಇಡೀ ಕೋಟ್ಯಾಂತರ ಜನನೇ ಸಲ್ಯೂಟ್ ಮಾಡಿದ್ರ ಅಂತ ಹೇಳ್ಬೋದು ಈ ದಿನ. ಯಾಕಂದ್ರೆ ಮೊದಲನೇ T20 ವಿಶ್ವಕಪ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೋಲಿನ ಸುಳಿಯಲ್ಲಿ ಆದ್ರೆ ಸಿಕ್ಕಿತ್ತು. ಅಲ್ಲಿಂದ ಪಾರು ಮಾಡ್ತಾರೆ ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್. ಈ ತರ ಬ್ಯಾಟಿಂಗ್ ನಾಯಕನಿಂದ ಬರುತ್ತೆ ಅಂತಂದ್ರೆ ಪ್ರತಿಯೊಬ್ಬ ಆಟಗಾರನು ಕೂಡ ಎದ್ದು ನಿಂತು ಆಡುತ್ತಾನೆ ಮತ್ತು ಪ್ರತಿಯೊಬ್ಬ ಆಟಗಾರನಲ್ಲಿ ಆಡುವಂತ ಹುಮ್ಮಸ್ಸು ಮತ್ತು ಎನರ್ಜಿ ಬಂದೇ ಬರುತ್ತೆ. ಆ ಕಾರಣದಿಂದಾಗಿ ಮುಂದಿನ ಪಂದ್ಯಗಳಲ್ಲಿ ನಮ್ಮ ಟೀಮ್ ಇಂಡಿಯಾ ತುಂಬಾನೇ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತದ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂತಂದ್ರೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೌಲಿಂಗ್ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋದಾಯ್ತು ಅಂತಂದ್ರೆ ಇವತ್ತಿನ ದಿನ ಬೌಲಿಂಗ್ ನಲ್ಲಿ ಬೂಮ್ರಾ ಇರಲಿಲ್ಲ. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಬೆಂಕಿ ಬೌಲಿಂಗ್ ಪ್ರದರ್ಶನ ಆದ್ರೆ ಕೊಟ್ಟಿದೆ. ಇನ್ನು ಕೆಲವೇ ದಿನಗಳ ಹಿಂದೆ ರಣಜಿ ಆಡ್ತಿದ್ದಂತ ಮೊಹಮ್ಮದ್ ಸಿರಾಜ್ ಬಂದ್ಬಿಟ್ಟು ಇವತ್ತಿನ ಪಂದ್ಯದಲ್ಲಿ 4 ಓವರ್ಗಳಲ್ಲಿ 29 ರನ್ ಕೊಟ್ಟು 3 ವಿಕೆಟ್ ಆದ್ರೆ ತೆಗಿತಾರೆ. ಅದು 7.25ರ ಎಕಾನಮಿಯಲ್ಲಿ ಮತ್ತು ಸಿರಾಜ್ ಅವರು ಪವರ್ ಪ್ಲೇ ನಲ್ಲಿ ಬೆಂಕಿ ಬೌಲಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇವರಿಗೆ ಸಾಥ್ ನೀಡಿದಂತ ಹರ್ಷದೀಪ್ ಸಿಂಗ್ ಕೂಡ 2 ವಿಕೆಟ್ ಆದ್ರೆ ತೆಗಿತಾರೆ. ಇನ್ನು ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ರ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಈ ಬಾರಿಯ T20 ವಿಶ್ವಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಕಾಂಬಿನೇಷನ್ ಅಂತೂ ಸೈಕ್ ಆಗಿ ಇದೆ. ಇನ್ನು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಗೆಲುವಿನ ಬಗ್ಗೆ ಒಂದೆರಡು ಅನಿಸಿಕೆಯನ್ನ ತಿಳಿಸೋದು ಮರಿಬೇಡಿ.